ಎತ್ತಿಬಹ ಸತ್ತಿಗೆಯ ಮೊತ್ತಂಗಳೆತ್ತಲು ಕತ್ತಲಿಸಿ ಪೊತ್ತಮ ಸೆಬೆತ್ತ ಬಲ್ಗತ್ತಿಗಳ ಕಿತ್ತು ಬಟರೆತ್ತಿ ಜಡಿಯುತ್ತಿರಲ್ಕೆ ಅತ್ತ ಬೆಳಗಿತ್ತುವವು ಮತ್ತೆ ಬಲಕಿ ಅಂತ ಹೇಳ್ತಾರೆ. ಆಮೇಲೆ ಸುತ್ತಲೂ ಕೆತ್ತವೋಲ್ ಮತ್ತ ಗಜ ಮೊತ್ತರಿಸಿ ಮುತ್ತಿ ನಡೆಯುತ್ತಿರಲ್ಕೆ ಎಲ್ಲರ ನೊತ್ತಿ ನಿಲ್ಲಿಸುತ್ತಿರಲು ದತ್ತ ಚಮರೋತ್ತಿತ ಮರುತ್ತತಿಯಳು ಉತ್ತಮ ಹಿಮೋತ್ತರಂ ಬಿತ್ತರಿಸಿತೋ ಎನ್ನುವ ಹಾಗೆ ಸೇನೆ ಬರ್ತಾ ಇತ್ತು ಅಂತ. ಎಷ್ಟು ಚೆನ್ನಾಗಿ ಇದನ್ನು ಹೇಳಿದ್ದಾರೆ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಸುಲಭವಾಗಿ ಇಲ್ಲ ಪದ್ಯಗಳು, ಆದರೆ ಎತ್ತಿಬಹ ಸತ್ತಿಗೆಯ ಮೊತ್ತಂಗಳೆತ್ತಲು ಅಂತ ಹೇಳುವಾಗ, ಸತ್ತಿಗೆ ಅಂತಂದರೆ ಹಿಂದೆಲ್ಲ ಛತ್ರಿಯ ಥರದ್ದು ಹಿಡ್ಕೊಳ್ತಿದ್ರಲ್ಲ, ಆ ರೀತಿಯಾದದ್ದು, ಅಂದರೆ ಮರದ್ದಿರ್ತಿತ್ತು, ಅದನ್ನು ಹಿಡ್ಕೊಂಡು ಬರ್ತಾ ಇದ್ದಾರಂತೆ ಭಟರೆಲ್ಲರೂ ಕೂಡ. ಎತ್ತಿಬಹ ಸತ್ತಿಗೆಯ ಮೊತ್ತಂಗಳೆತ್ತಲು, ಎಲ್ಲ ಕಡೆಯಲ್ಲೂ ಇದ್ದಾವೆ, ಅದು ಇಡೀ ಸೇನೆಯಾದ್ಯಂತ ಇದ್ದಾವೆ. ಕತ್ತಲಿಸಿ ಅಂದರೆ ಅದರಿಂದ ಕತ್ತಲಾಗುತ್ತಾ ಇದೆ ಅನಿವಾರ್ಯವಾಗಿ. ಪೊತ್ತ ಮಸೆವೆತ್ತ ಬಲ್ಗತ್ತಿಗಳ ಅಂದರೆ ಮಸೆದಿರುವಂಥ ಕತ್ತಿ ಏನಿದೆಯೋ ಅದು ಅಷ್ಟು ಶಾರ್ಪ್ ಆಗಿತ್ತು, ತನ್ಮೂಲಕ ಈ ಕೊಡೆಯ ಕತ್ತಲು ಏನಿತ್ತೋ ಅದನ್ನು ಕೂಡ ಅದು ಹೋಗಲಾಡಿಸ್ತಾ ಇತ್ತು ಹೇಳುವ ಹಾಗೆ ಅಲ್ಲಿ ಹೇಳ್ಕೊಂಡು ಬರ್ತಾರೆ. ಹಾಗೆ ಸುತ್ತಲೂ ಕೆತ್ತವೋಲ್ ಮತ್ತ ಗಜ ಮೊತ್ತರಿಸಿ ಮುತ್ತಿ ನಡೆಯುತ್ತಿರಲ್ಕೆ ಎಲ್ಲರ ನೊತ್ತಿ ನಿಲ್ಲಿಸುತ್ತಿದ್ದವು ಅಂತ. ಅಂದರೆ ಮತ್ತ ಗಜಗಳು ಬರ್ತಾ ಇರುವಾಗ ಗಾಳಿ ಬರದೇ ಇರುವ ರೀತಿಯಲ್ಲಿ ಅದು ಹೋಗುತ್ತಾ ಇತ್ತು, ಅಷ್ಟು ಆನೆಗಳ ಹಿಂಡೆ ಅಲ್ಲಿತ್ತು ಹೇಳುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಉತ್ತಮ ಹಿಮೋತ್ತರಂ ಬಿತ್ತರಿಸಿತೋ ಎನ್ನುವ ಹಾಗೆ ಅದು ಕಾಣಿಸ್ತಾ ಇತ್ತು ಹೇಳೋದಾಗಿ ಹೇಳ್ತಾ ಇರುವಂಥದ್ದು.